ದೋಸ್ತ ಮಾನ್ಸೂನ್ಗಿಂತ ಮುಂಚೆನೆ ಮಳೆಗಾಲ ಸ್ಟಾರ್ಟ್ ಆಗೈತಿ. ಮೇ ಎಂಡ್ದಾಗ ಫುಲ್ ಜಬರ್ದಸ್ತ್ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಮಳೆ ಆಗೈತಿ. ಜೂನ್ದಾಗ 110% ಎಲ್ಲ ಕಡೆ ಬಿತ್ತನೆ ಕಾರ್ಯ ಆರಂಭ ಆಗ್ತೈತಿ. ಸೊ ನಮ್ಮ ರೈತರಿಗೆ ಗೊತ್ತಿರಬೇಕು, ನಾವು ಬಿತ್ತನೆ ಮಾಡುವಾಗ ಬೇಸಲ್ ಡೋಸ್ ಅಂತ ಕೊಡ್ತೇವೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳ್ಕೊಂಡು ಬೇಸಲ್ ಡೋಸ್ ಅಂದ್ರೆ ಏನ, ಫರ್ಟಿಲೈಸರ್ ಅಂದ್ರೆ ಯಾವ ಫರ್ಟಿಲೈಸರ್ ನಾವು ಕೊಡಬೇಕು, ಸಪೋಸ್ ಕೊಟ್ಟು ಅಂದ್ರ ಈ ಏನ್ ಪ್ಲಾಂಟ್ ಇದ್ಲ ದೋಸ್ತ, ಇದಕ್ಕ ಎಲ್ಲೆಲ್ಲಿ ಅದ ಫರ್ಟಿಲೈಸರ್, ಯಾವ ಫರ್ಟಿಲೈಸರ್ ಹೆಲ್ಪ್ ಮಾಡ್ತೈತಿ, ಸೊ ಇದನ್ನ ಗ್ರೋ ಮಾಡಾಕ ಅಂತಂದ. ಒಂದ್ ವೇಳೆ ನಿಮ್ದು ಏನಾರ ಹೆಲ್ದಿ ಪ್ಲಾಂಟ್ ಬತ್ತಂದ್ರೆ ಬೆಳೆನೂ ಚೆನ್ನಾಗಿ ಬರೋದಂತ ಸಾಧ್ಯತೆ ಇರ್ತೈತಿ. ಬೆಳೆ ಚೆನ್ನಾಗಿ ಬತ್ತಂದ್ರ ದೋಸ್ತ ನೀನು ಖುಷ, ನಿಮ್ಮ ಮನೆಯವರು ಖುಷ. ಹಂಗಿದ್ಮೇಲೆ ಈ ವಿಡಿಯೋನ ಎಂಡ್ ತನಕ ನೋಡ್ರಿ. ಫರ್ಟಿಲೈಸರ್ ಬಗ್ಗೆ, ಬೇಸಲ್ ಡೋಸ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಬಂದ್ ಬರ್ತೈತಿ. ಇನ್ನ ತನಕ ನೀವೇನಾದ್ರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ದೋಸ್ತ ಬೇಸಲ್ ಡೋಸ್ ಅಂದ್ರೆ ಏನ ತಿಳ್ಕೊನು. ಅದಕ್ಕ ಬೇಸ್ ಯಾವ್ದಂದ್ರ ಫರ್ಟಿಲೈಸರ್. ಫರ್ಟಿಲೈಸರ್ ಅಂದ್ರೆ ಏನ ನಿಮ್ಗೆ ಏನಾದ್ರು ಗೊತ್ತಿದ್ಯಾನ? ಸಿಂಪಲ್ ದೋಸ್ತ, ಫರ್ಟಿಲೈಸರ್ ಅಂದ್ರ ನಮ್ಮ ಭಾಷೆದಾಗ ಒಂದು ಕೆಮಿಕಲ್, ಅದರ ಪುಸ್ತಕದ ಭಾಷೆದಾಗ ಒಂದು ಸಬ್ಸ್ಟೆನ್ಸ್ ಅಂತ ಕರೀತಾರು. ಅದ ನ್ಯಾಚುರಲ್ ಆಗಿರ್ಬೋದು ಅಥವಾ ಸಿಂಥೆಟಿಕ್ ಕೂಡ ಆಗಿರ್ಬೋದು, ಎರಡು ಚಾನ್ಸಸ್ ಐತಿ. ಇದೇನ್ ಮಾಡ್ತೈತಿ, ಇದನ್ನ ನಾವು ಮಣ್ಣಾಗ ಮಿಕ್ಸ್ ಮಾಡಿತಂದ್ರ ಇದ ದಿನ ಕಳೆದಂತೆ ಏನೈತಿ ಕರಗಿ ಅದರಲ್ಲಿರುವಂತ ನ್ಯೂಟ್ರಿಷನ್ ನ ಮಣ್ಣಲ್ಲೆಲ್ಲ ಬಿಟ್ಟಿರ್ತೈತಿ. ನಾವು ಯಾವಾಗ ಬೀಜಗಳನ್ನ ಹಾಕ್ತಿವಲ್ಲ, ಬೀಜಗಳು ಗ್ರೋ ಆಗುವಾಗ ಮಣ್ಣಲ್ಲಿರುವಂತ ನ್ಯೂಟ್ರಿಷನ್ ನ ಜಕ್ಕೊಂಡ ತಾವ ಬೆಳೆಯುವಂತ ಪ್ರೊಸೆಸ್ ಆಗ್ತಿರ್ತೈತಿ. ಇದಕ್ಕ ಸಿಂಪಲ್ ಆಗಿ ಫರ್ಟಿಲೈಸರ್ ಅಂತ ಕರೀತಾರು. ಇದ್ರಾಗ ಬಹಳಷ್ಟು ಟೈಪ್ಗಳು ಬರ್ತಾವ ಫರ್ಟಿಲೈಸರ್ ದೋಸ್ತ. ಒಂದು ಕೆಟಗರಿದಾಗ ನೋಡ್ಬೇಕೈತಂದ್ರ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರು. ಇದ್ರಾಗ ಏನ್ ಬರ್ತೈತಿ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇವ ಬರ್ತಾವ ದೋಸ್ತ. ಇವ ಮೇನ್ ಇರ್ದಿರ್ತಾವು. ಇನ್ನ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂತ ಮತ್ತೆ ಬರ್ತಾವು. ಕ್ಯಾಲ್ಸಿಯಂ ಬರ್ತೈತಿ ದೋಸ್ತ, ಮ್ಯಾಗ್ನೀಸಿಯಂ ಬರ್ತೈತಿ, ಸಲ್ಫರ್ ಬರ್ತೈತಿ. ಇನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾನು ಬರ್ತಾವ ದೋಸ್ತ. ಜಿಂಕ್ ಬರ್ತೈತಿ, ಬೋರಾನ್ ಬರ್ತೈತಿ, ಐರನ್ ಬರ್ತೈತಿ, ಮ್ಯಾಗ್ನೀಸ್ ಬರ್ತೈತಿ, ಕಾಪರ್ ಬರ್ತೈತಿ. ಮತ್ ಇನ್ನ ಭಾಳ ಥರದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅವೈಲೇಬಲ್ ಇದಾವು. ಇವತ್ತೆಲ್ಲನು ಕೂಡ ನಾವು ಫರ್ಟಿಲೈಸರ್ ಅಂತ ಕರಿತೇವೆ ದೋಸ್ತ. ಇನ್ನು ನಾವು ತಿಳ್ಕೊಂಡು ಪರ್ಟಿಕ್ಯುಲರ್ಲಿ ಒಂದು ಫರ್ಟಿಲೈಸರ್ ಒಂದ್ ಗಿಡದಾಗ ಎಲ್ಲೆಲ್ಲಿ ಹೆಂಗ ಕೆಲಸ ಮಾಡ್ತೈತಿ ಅಂತಂದ. ನೈಟ್ರೋಜನ್ ಏನ್ ಕೆಲಸ ಮಾಡ್ತೈತಿ, ಇದೇನ್ ಕಾಂಡ ಅಂತ ಬೆಳೆದೈತಿ ನೋಡಿ ದೋಸ್ತ, ಸ್ಟೆಮ್ ಅಂತ ಕರೀತಾರು. ಸ್ಟೆಮ್, ಈ ಎಲೆಗಳು ಇವತ್ತನ್ನೆಲ್ಲತ್ನು ಗ್ರೋ ಮಾಡಕ ನೈಟ್ರೋಜನ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ನೈಟ್ರೋಜನ್ ಇಲ್ಲಾಗಿತ್ತಂದ್ರೆ ಇವೆಲ್ಲ ಕುಂಠಿತ ಆಗುವಂತ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ನಾವು ನೈಟ್ರೋಜನ್ ನ ಕೊಡಬೇಕಾದೈತಿ. ಮಣ್ಣಲ್ಲಿ ಆಲ್ರೆಡಿ ಇದ್ರದಿ ನೈಟ್ರೋಜನ್ ಇಲ್ಲಾಗಿತ್ತಂದ್ರೆ ನಾವು ಅಡಿಷನಲಿ ಹಾಕ್ತೇವೆ. ಅದಕ್ಕೆ ನಾವು ಬೇಸಲ್ ಡೋಸ ಅಂತ ಕರಿತೇವೆ ದೋಸ್ತ. ಇನ್ನ ಸೆಕೆಂಡ್ ಏನ್ ಬರ್ತಿದ್ವಿ ದೋಸ್ತ, ಫಾಸ್ಫರಸ್ ಅಂತ ಬರ್ತಿದ್ವಿ. ಫಾಸ್ಫರಸ್ ಎಲ್ಲಿ ಕೆಲಸ ಮಾಡ್ತಿದ್ವಿ ಅಂದ್ರೆ ಈ ಬೇರುಗಳು ಏನ್ದಾವಲ್ಲ ದೋಸ್ತ, ಇಲ್ಲಿ ಕೆಲಸ ಮಾಡ್ತಿದ್ವಿ. ಚೆನ್ನಾಗಿ ಬೇರುಗಳು ಬೆಳೆಯುವಂಗ, ಗ್ರೋ ಆಗುವಂಗ ಫಾಸ್ಫರಸ್ ಕೆಲಸ ಮಾಡ್ತಿದ್ವಿ. ಇಲ್ಲಿ ಅಷ್ಟೇ ಅಲ್ಲ ದೋಸ್ತ, ಈ ಗಿಡ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಇದಕ್ಕೆ ಹೂವುಗಳು ಬಂದು ಅಥವಾ ಕಾಯಿ ಬಂತು ಅಂದ್ರೆ ಚೆನ್ನಾಗಿ ಕಾಯಿ ಸೆಟ್ ಆಗಾಕ, ಹೂ ಸೆಟ್ ಆಗಾಕ ಕೂಡ ಫಾಸ್ಫರಸ್ ಕೆಲಸ ಮಾಡ್ತಿದ್ವಿ. ಇನ್ನು ಥರ್ಡ್ ಬರ್ತಿದ್ವಿ ದೋಸ್ತ, ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಎಕ್ಸಾಕ್ಟ್ಲಿ ಏನ್ ಕೆಲಸ ಮಾಡ್ತಿದ್ವಿ? ಪೊಟ್ಯಾಷಿಯಂ ದೋಸ್ತ ಈ ಗಿಡದಾಗ ರೋಗ ನಿರೋಧಕ ಶಕ್ತಿ, ಈ ಸಸಿದಾಗ ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ ಮಾಡಕ ಹೆಲ್ಪ್ ಮಾಡ್ತಿದ್ವಿ. ಅದ ಅಲ್ದ ವಾಟರ್ ರೆಗ್ಯುಲೇಷನ್ ನ ಮಾಡ್ತಿದ್ವಿ. ಸಮರ್ಪಕವಾಗಿ ಈ ಗಿಡ ಬೆಳಿಬೇಕೈತಂದ್ರೆ ಏನ್ ವಾಟರ್ ರೆಗ್ಯುಲೇಷನ್ ಬೇಕು ನೋಡು, ಅದನ್ನ ಮಾಡಕ ಹೆಲ್ಪ್ ಮಾಡ್ತೈತಿ ಪೊಟ್ಯಾಷಿಯಂ ದೋಸ್ತ. ಇದೆಲ್ದ ಕೂಡ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಕೂಡ ಮಿಕ್ಸ್ ಮಾಡಿ ಬೇಸಲ್ ಡೋಸ್ದಾಗ ಹಾಕ್ತೇವೆ. ಅದ್ರಾಗ ಬರ್ತಿದ್ವಿ ಜಿಂಕ್, ಕ್ಯಾಲ್ಸಿಯಂ. ಜಿಂಕ್ ಎಕ್ಸಾಕ್ಟ್ಲಿ ಏನ್ ಕೆಲಸ ಮಾಡ್ತೈತಿ ದೋಸ್ತ್, ನೀವು ಇಲ್ಲಿ ನೋಡ್ಬೋದು, ಇದ ಬೀಜ ಇರ್ತದ. ಬೀಜ ಒಡೆದ ಮೊಳಕೆ ಆಗುವಂತ ಒಂದು ಪ್ರೊಸೆಸ್ ಜರ್ಮಿನೇಷನ್ ಅಂತ ಕರೀತಾರು. ಸೊ ಈ ಜರ್ಮಿನೇಷನ್ ಸ್ಮೂತ್ ಆಗಿ ಆಗ್ಬೇಕೈತಂದ್ರೆ ಜಿಂಕ್ ಬಹಳಷ್ಟು ಹೆಲ್ಪ್ ಮಾಡ್ತೈತಿ. ಸೊ ಅದಕ್ಕೋಸ್ಕರ ನಾವು ಜಿಂಕ್ ಹಾಕ್ಬೇಕಾಗ್ತೈತಿ. ಇನ್ನ ಕ್ಯಾಲ್ಸಿಯಂ ಎಕ್ಸಾಕ್ಟ್ಲಿ ಏನ್ ಕೆಲಸ ಮಾಡ್ತೈತಿ? ಕ್ಯಾಲ್ಸಿಯಂ ಕೂಡ ಈ ರೂಟ್ದಾಗ ಹೆಲ್ತಿ ರೂಟ್ ಬರುವಂಗ ಅಂದ್ರ ಬೇರುಗಳ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಕ್ಯಾಲ್ಸಿಯಂ ಕೆಲಸ ಮಾಡ್ತೈತಿ ದೋಸ್ತ. ಈ ವಿಡಿಯೋದ ಮೇನ್ ಪಾರ್ಟ್ ಬೆಸ್ಟ್ ಬೇಸಲ್ ಡೋಸ್ ಯಾವ್ದ ನಾವು ಬಿತ್ತನೆ ಮಾಡುವಾಗ ಹಾಕ್ಬೇಕಾಗುವಂತದ್ದ. ನಂಬರ್ 1 ಪೊಸಿಷನ್ದಾಗ ದೋಸ್ತ ಆಲ್ವೇಸ್ ನಿಮ್ಮ ಮನೆಯಲ್ಲಿರುವಂತ ಸಗಣಿ ಗೊಬ್ಬರ ಏನಿದೀನೋ ಅದ ನಂಬರ್ 1 ಪೊಸಿಷನ್ದಾಗ ದೋಸ್ತ ಯಾವಾಗ್ಲೂ ಅದ. ಸೊ ಅದನ್ನ ಬೀಟ್ ಮಾಡಕ್ಕಂತೂ ಆಗೋದಿಲ್ಲ. ನೀವು ಕಂಪಲ್ಸರಿ ಎಕರೆಗೆ 4 ಟ್ರಾಲಿ ಅಥವಾ 5 ಟ್ರಾಲಿ ನಿಮ್ಮ ಹತ್ರ ಎಷ್ಟಿದ್ ನೋಡು ಅಷ್ಟಂತೂ ನೀವು ವರ್ಷ ಹಾಕೋತಿರ್ಬೇಕು. ಇದರಿಂದ ಏನಾಗ್ತೈತಿ, ನಿಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ತೈತಿ. ಮಣ್ಣಲ್ಲಿರುವಂತ ಸ್ಟ್ರಕ್ಚರ್ ಅಂತ ಏನ್ ಕರಿತೇವೆ ನೋಡು, ಅದು ಚೆನ್ನಾಗಿರ್ತೈತಿ. ಅಂದ್ರ ಯಾವುದೇ ತರದ ಬೀಜಗಳು ನೀವು ಹಾಕಿದ್ರು ಕೂಡ ಅದು ಬೆಳೆಯಕ ಬೇಕಾಗಿರುವಂತ ಪೂರಕ ಎನ್ವೈರ್ಮೆಂಟ್ ನ ಮಣ್ಣಲ್ಲಿ ಕ್ರಿಯೇಟ್ ಮಾಡೋದು ಯಾವ್ದಂದ್ರ ನಿಮ್ಮ
ತಿಪ್ಪಿಯಲ್ಲಿರುವಂತ ಗೊಬ್ಬರ ದೋಸ್ತ. ಇದೇನ್ ಮಾಡ್ತೈತಿ ಅಂದ್ರ ಆರ್ಗ್ಯಾನಿಕ್ ಕಾರ್ಬನ್ ನ ಕ್ರಿಯೇಟ್ ಮಾಡ್ತೈತಿ, ಸಾಯಿಲ್ ಮಣ್ಣಲ್ಲಿರುವಂತ ಮೈಕ್ರೋಬೀಸ್ ನ ಇಂಪ್ರೂವ್ ಮಾಡುವಂತ ಕೆಲಸ ಮಾಡ್ತೈತಿ ತಿಪ್ಪಿ ಗೊಬ್ಬರ ದೋಸ್ತ. ಗೊಬ್ಬರ ಯಾವಾಗ ಹಾಕ್ಬೇಕು ನೀವು ಅಂದ್ರ ಬಿತ್ತನೆ ಮಾಡೋಕ್ಕಿಂತ ಒಂದ್ 15-20 ದಿನ ಮೊದಲ ಗೊಬ್ಬರ ಹಾಕಿ ಮತ್ತೊಂದ್ ಸರ್ತಿ ನೀವು ರೋಟಾವೇಟರ್ ಕಲ್ಟಿವೇಟರ್ ಇದನ್ನೆಲ್ಲ ಹಾಕ್ಬಿಟ್ಟ ಮಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗ್ತೈತಿ. ಎರಡನೇದು ಬರ್ತೈತಿ ನೀಮ್ ಕೇಕ್ ಅಂತ, ಬೇವಿನ ಹಿಂಡಿ ಅಂತ ನಾವು ಕರಿತೀವಿ. ಬಹಳ ಇಂಪಾರ್ಟೆಂಟ್ ಇದ್ದಿ ದೋಸ್ತ. ಬೇವಿನ ಹಿಂಡಿ ಬಹಳಷ್ಟು ರೈತರು ಯೂಸ್ ಮಾಡಂಗಿಲ್ಲ, ಬಟ್ ನೀವು ಯೂಸ್ ಮಾಡ್ರಿ, ಅದ್ರ ಫಾಯ್ದಾನ ಬೇರೆ ಐತಿ. ಒಂದೇದ ಎಷ್ಟ್ ಹತ್ತೈತಿ ಅಂತ ನಾವು ನೋಡೋದೈತಂದ್ರ 100-200 kg ಪರ್ ಎಕರ್ಕ ನೀವು ಹಾಕಬಹುದು. ಏನ್ ಎಕ್ಸಾಕ್ಟ್ಲಿ ಇದ ಕೆಲಸ ಮಾಡ್ತೈತಿ ಅಂತ ನಾವು ನೋಡೋದೈತಂದ್ರ ಮಣ್ಣಲ್ಲಿ ನೈಟ್ರೋಜನ್ ನ ಮತ್ತ ಫಾಸ್ಫರಸ್ ನ ಪ್ರೊವೈಡ್ ಮಾಡ್ತೈತಿ, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕ್ರಿಯೇಟ್ ಮಾಡುವಂತ ಒಂದ ಕೆಲಸ ಮಾಡ್ತೈತಿ. ಮಣ್ಣಲ್ಲಿರುವಂತ ಈ ಕ್ರಿಮಿ ಕೀಟಗಳು ಏನ್ ಹುಡ್ತಾವಲ್ಲ ಇವನ್ನೆಲ್ಲತ್ನು ತಡೆಗಟ್ಟಕ ಬಹಳಷ್ಟು ಹೆಲ್ಪ್ ಮಾಡ್ತೈತಿ. ಅದಕ್ಕೋಸ್ಕರ ನೀವು ಬೇವಿನ ಹಿಂಡಿಯನ್ನ ಯೂಸ್ ಮಾಡಬೇಕು. ಯಾವಾಗ ಹಾಕ್ಬೇಕು ನಾವು ಫೈನಲ್ ಆಗಿ ಈ ರೋಟಾವೇಟರ್ ಅದು ಏನಾದ್ರು ಹಾಕ್ತೇವಲ್ಲ ಅದಕ್ಕಿಂತ ಮೊದಲ ಬೇವಿನ ಹಿಂಡಿ ಹಾಕ್ರಿ, ರೋಟಾವೇಟರ್ನ ಪಡಿಸ್ಬಿಡ್ರಿ. ಆರ್ಗ್ಯಾನಿಕ್ ಎಲ್ಲ ಮುಗಿದು ಹೋಯ್ತು. ಇನ್ನ ಕೆಮಿಕಲ್ ಸೆಕ್ಷನ್ ಬರೋನು ನಾವು ಮೊದಲನೇ ದೋಸ್ತ ಬಿತ್ತನೆ ಮಾಡುವಾಗ ಜಬರ್ದಸ್ತ್ ಆಗಿ ಕೆಲಸ ಮಾಡುವುದು ಅಂದ್ರ DAP, ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಕರಿತೀವಿ ದೋಸ್ತ. 1 ಎಕರೆಕ 1 ಚೀಲ 50 kg ಒಂದು ಚೀಲ ಬೇಕಾಗ್ತೈತಿ ನಿಮಗ. DAP ದಾಗ ಏನ್ ಇರ್ತೈತಿ, NPK ಇರ್ತೈತಿ ದೋಸ್ತ. N ಎಷ್ಟು ಇರ್ತೈತಿ, ನೈಟ್ರೋಜನ್ 18% ಇರ್ತೈತಿ, ನಿಮ್ದ ಫಾಸ್ಫರಸ್ 46% ಇರ್ತೈತಿ, ಪೊಟ್ಯಾಷಿಯಂ ಇದ್ರಾಗ ಇರಂಗಿಲ್ಲ ದೋಸ್ತ DAP ದಾಗ. DAP ಏನ್ ಕೆಲಸ ಮಾಡ್ತೈತಿ, DAP ದೋಸ್ತ ನೀವು ಬಿತ್ತನೆ ಮಾಡುವಂತ ಸೀಡ್ಸ್ ಗಳು ಚೆನ್ನಾಗಿ ರೂಟ್ ಅಂದ್ರ ಬೇರುಗಳು ಬಿಡಾಕ ಹೆಲ್ಪ್ ಮಾಡ್ತೈತಿ, ಜರ್ಮಿನೇಷನ್ ಕ ಹೆಲ್ಪ್ ಮಾಡ್ತಿದ್ದಿ. ಒಂದ್ಸರ್ತಿ ನೀವು ಹಾಕಿರುವಂತ ಸೀಡ್ಸ್ ಅಲ್ಲಿ ಜರ್ಮಿನೇಟ್ ಚಲೋ ಅಂದ್ರೆ ಮೊಳಕೆ ಕಾಳು ನೆಟ್ಟಗೆ ಹೊಡೆದ ಬೇರುಗಳು ಚೆನ್ನಾಗಿ ಬಿಟ್ಟು ಅಂದ್ರೆ ಸಸಿ ಚೆನ್ನಾಗಿ ಬರ್ತೈತಿ. ಸೊ ಇದೇ ಕೆಲಸ DAP ನು ಮಾಡ್ತೈತಿ. ಅದಕ್ಕೋಸ್ಕರ ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಅಥವಾ ಬಿತ್ತನೆ ಮಾಡುವಾಗ DAP ಮಿಕ್ಸ್ ಮಾಡಿ ನೀವೇನಾದ್ರೂ ಕೊಟ್ರಿ ಅಂದ್ರ ನಿಮ್ಮ ಹಾಕಿರುವಂತ ಬೀಜಗಳು ಚೆನ್ನಾಗಿ ಬೆಳಿತಾವು. ಹೆಂಗ್ ಹಾಕಬೇಕು, ಬೀಜಕ ಮತ್ತ ಈ DAP ಗೆ 1-2-3 ಸೆಂಟಿಮೀಟರ್ ಅಂತೂ ಗ್ಯಾಪ್ ಇರಾಕಬೇಕು ದೋಸ್ತ. ಸಪೋಸ್ ಏನಾದ್ರೂ DAP ಎಕ್ಸಾಕ್ಟ್ಲಿ ಸೀಡ್ ಟಚ್ ಆಯ್ತಂದ್ರ ಅಥವಾ ಬೀಜಕ್ಕೆ ಟಚ್ ಆಗ್ತಿತ್ತಂದ್ರೆ ಏನಾದೈತಿ, ಬೀಜಗಳು ಸುಟ್ಟು ಹೋಗುವಂತ ಚಾನ್ಸಸ್ ಇರ್ತಾವು. ಇದನ್ನ ಒಂದ್ ಸ್ವಲ್ಪ ಮೈಂಡ್ ನಾಗ ಇಟ್ಕೊಂಡ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟ DAP ಬೇರೆನೆ ಬೀಳ್ಬೇಕು, ಬೀಜಗಳು ಬೇರೆನೆ ಬೀಳ್ಬೇಕು. ಹಂಗ ನೀವು ಎಕ್ಸಾಕ್ಟ್ಲಿ ಇದನ್ನ ಹಾಕ್ಬೇಕಾದೈತಿ. ಒಂದ್ ವೇಳೆ ನೀವೇನಾದ್ರೂ ಬಿತ್ತನೆ ಮಾಡುವ ಸಮಯದಲ್ಲೇ ಏನಾದ್ರೂ DAP ಕೊಡ್ತಿದ್ರಿ ಅಂದ್ರ. ಇನ್ನ ದೋಸ್ತ 4ನೇದ ಏನಂದ್ರ ಜಿಂಕ್ ಸಲ್ಫೇಟ್ ಅಂತ ಕರಿತೇವೆ. ಎಕರೆಕ ನೀವು 5-10 kg ತನಕ ಕೊಡಬಹುದು. ಇದನ್ನ ನೀವು ಎಕ್ಸಾಕ್ಟ್ಲಿ ಏನ್ ಕೆಲಸ ಮಾಡ್ತೈತಿ ದೋಸ್ತ, ಜಿಂಕ್ ನಾ ನಿಮ್ಗೆ ಆಲ್ರೆಡಿ ಹೇಳಿದೆನು, ಜರ್ಮಿನೇಷನ್ ಪ್ರೊಸೆಸ್ ಅನ್ನ ಸ್ಮೂತ್ ಆಗಿ ಮಾಡಕ ಹೆಲ್ಪ್ ಮಾಡ್ತೈತಿ. ಅಂದ್ರ ಮೊಳಕೆ ಒಡೆಯುವಂತ ಏನ್ ಪ್ರೊಸೆಸ್ ಇರ್ತಿದ್ಲ ಬೀಜದ ಅದನ್ನ ಸ್ಮೂತ್ ಆಗಿ ಮಾಡಕ ಹೆಲ್ಪ್ ಮಾಡ್ತೈತಿ ಬೀಜಕ್ಕ. ಅದಕ್ಕೋಸ್ಕರ ನೀವು ಜಿಂಕ್ ನ ಕೊಡ್ಬೇಕಾಗ್ತೈತಿ. ಯಾವಾಗ ನೀವು ಹಾಕ್ಬಹುದು, ನೀವು DAP ಜೊತೆ ಇದನ್ನ ಮಿಕ್ಸ್ ಮಾಡಿ ಕೂಡ ಹಾಕ್ಬಹುದು ದೋಸ್ತ. ಇದ ಬೆಸ್ಟ್ ವೇ ಐತಿ. ನೀವು DAP ತಗೊಳ್ರಿ ಒಂದ್ ಚೀಲ, ಅದ್ರಾಗ 4-5 kg ಜಿಂಕ್ ಸಲ್ಫೇಟ್ ಮಿಕ್ಸ್ ಮಾಡ್ರಿ, ಅದನ್ನ ನೀವು ಡೈರೆಕ್ಟ್ಲಿ ಬೇಸಲ್ ಡೋಸ್ ಆಗಿ ನೀವು ಕೊಡಬಹುದು. 5ನೇ ದೋಸ್ತ ವರ್ಮಿ ಕಾಂಪೋಸ್ಟ್. ಇದು ಆರ್ಗ್ಯಾನಿಕ್ ಐತಿ. ನೀವು ಬೇಕಾದ್ರ ವರ್ಮಿ ಕಾಂಪೋಸ್ಟ್ ನ ಕೂಡ ಕೊಡಬಹುದು, ಬಟ್ ನಮ್ ರೈತರ ಅಷ್ಟೊಂದು ಪ್ರಿಪೇರ್ ಮಾಡಂಗಿಲ್ಲ. ಮಾಡಬೇಕು, ಬಹಳ ಒಳ್ಳೇದೈತಿ ವರ್ಮಿ ಕಾಂಪೋಸ್ಟ್. ಎಷ್ಟು ಕೊಡ್ಬೇಕಾಗ್ತೈತಿ, ಸಪೋಸ್ ವರ್ಮಿ ಕಾಂಪೋಸ್ಟ್ ನಾವೇನಾದ್ರೂ ಹಾಕೋದಾದ್ರ ಎಕರೆಕ ದೋಸ್ತ 500-1000 kg ತನಕ ನೀವು ವರ್ಮಿ ಕಾಂಪೋಸ್ಟ್ ನ ಹಾಕಬಹುದು. ಇದ ವರ್ಮಿ ಕಾಂಪೋಸ್ಟ್ ಮಣ್ಣಿನ ಫಲವತ್ತತೆನ ಇಂಪ್ರೂವ್ ಮಾಡಕ ಹೆಲ್ಪ್ ಮಾಡ್ತೈತಿ. ಮಣ್ಣಲ್ಲಿರುವಂತ ಮೈಕ್ರೋಬೀಸ್ ಅಂತ ಏನ್ ಕರಿತಾವ್ ನೋಡು, ಅತರ ಆಕ್ಟಿವಿಟಿನ ಹೆಚ್ಚ ಮಾಡಕ ಹೆಲ್ಪ್ ಮಾಡ್ತೈತಿ. ಬಿತ್ತನೆಗಿಂತ ಮೊದಲೇ ಹಾಕ್ಬೇಕು ದೋಸ್ತ ವರ್ಮಿ ಕಾಂಪೋಸ್ಟ್ ಎಲ್ಲ. ಬಿತ್ತನೆ ಮಾಡುವಾಗ ಹಾಕುವಂತ ಅವಶ್ಯಕತೆ ಇಲ್ಲ, ಬಿತ್ತನೆಗಿಂತ ಮೊದಲು ನಾವು ಇದನ್ನ ಹಾಕ್ಬೇಕಾಗ್ತೈತಿ. ಇವಷ್ಟಾಗಿತ್ತು ಬೇಸಲ್ ಡೋಸ. ಇನ್ನು ನಾವು ತಿಳ್ಕೊಂಡು ಕೆಲವೊಂದು ಪ್ರಿಕಾಷನ್ ನಾವು ತಗೋಬೇಕಾಗ್ತೈತಿ. ಅಂದ್ರೆ ನಮಗ್ ಗೊತ್ತಿರ್ಬೇಕು ನಾವ ಕೆಮಿಕಲ್ ನ ಮಣ್ಣಲ್ಲಿ ಹಾಕೋಕ್ಕಿಂತ ಮುಂಚೆ. ಏನಂದ್ರ ಈ ಬೇಸಲ್ ಡೋಸ್ ಡೈರೆಕ್ಟ್ಲಿ ಸೀಡ್ಸ್ ಅಂದ್ರ ಬೀಜಕ್ಕ ಮತ್ತ ಕೆಮಿಕಲ್ಗ ಟಚ್ ಆಗಕ್ ಹೋಗ್ಬಾರ್ದು. ಒಂದ್ ಸ್ವಲ್ಪ ಏನಾದ್ರೂ ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡಬೇಕು. ಸಪೋಸ್ ಟಚ್ ಆಯ್ತಂದ್ರೆ ಏನಾದೈತಿ, ಬೀಜ ಸುಟ್ಟು ಹೋಗುವಂತ ಚಾನ್ಸಸ್ ಇರ್ತೈತಿ, ಅಥವಾ ಈ ಮೊಳಕೆ ಹೊಡೆಯುವ ಪ್ರೊಸೆಸ್ ಏನಿರ್ತೈತಿ ನೋಡು ಅದು ಬಹಳಷ್ಟು ಸ್ಲೋ ಆಗುವಂತ ಚಾನ್ಸಸ್ ಇರ್ತೈತಿ. ಇದನ್ನ ಅವಾಯ್ಡ್ ಮಾಡ್ರಿ. ಎರಡನೇದ ಪ್ರಾಪರ್ ಆಗಿ ಡೋಸ್ ನ ಕೊಡ್ರಿ. ಹೆಚ್ಚು ಕೊಟ್ರು ಪ್ರಾಬ್ಲಮ್ ಐತಿ, ಕಡಿಮೆ ಕೊಟ್ರು ಪ್ರಾಬ್ಲಮ್ ಐತಿ. ಎಕರೆಗೆ ಎಷ್ಟು ಬೇಕು ಅನ್ನೋದನ್ನ ಆಲ್ರೆಡಿ ನಿಮ್ಗೆ ಹೇಳಿದೆನು. ಸೊ ಅಷ್ಟ ಕೊಡಕ್ ಪ್ರಯತ್ನ ಮಾಡಿ. ಆರ್ಗ್ಯಾನಿಕ ಮತ್ತ ಕೆಮಿಕಲ್
ಈ ಫರ್ಟಿಲೈಸರ್ಗಳು ಎಂದ ನೋಡು ಇವತ್ತನ್ನ ಎರಡೂತ್ನು ಬ್ಯಾಲೆನ್ಸ್ ಮಾಡ್ರಿ. ಮಣ್ಣಲ್ಲಿ ಇಂಬ್ಯಾಲೆನ್ಸ್ ಹೆಚ್ಚ ಕಡಿಮೆ ಆಗ್ತೈತಿ. ಅದು ಕೂಡ ಪ್ಲಾಂಟ್ಗ ಒಂದು ಸಸಿಗೆ ಅಷ್ಟೊಂದು ಪೂರಕವಾಗಿರುವಂತ ವಾತಾವರಣ ಕ್ರಿಯೇಟ್ ಮಾಡಂಗಿಲ್ಲ ಬೆಳೆಯಕ. ಇವಷ್ಟ ಮೂರ ದೋಸ್ತ ಒಂದ್ ಸ್ವಲ್ಪ ಪ್ರಿಕಾಷನ್ ತಗೋವಂತ ಕೆಲ್ಸಗಳ ಆಲ್ರೆಡಿ ನಮ್ಮ ರೈತರು ಎಲ್ಲಾರು ಮಾಡ್ತಾರು, ಹೇಳೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಾವು ಪ್ರಿಕಾಷನ್ ನ ತಗೊಂಡು ಅಂದ್ರೆ ಬಹಳ ಒಳ್ಳೇದ್ ದೋಸ್ತ. ಫೈನಲ್ ಅಡ್ವೈಸ್ ಫ್ರಮ್ ಮೈ ಸೈಡ್ ಒಂದೇನಂದ್ರ, ನೀವು ಯಾವ್ದೇ ತರದ ಕೆಮಿಕಲ್ಗಳನ್ನ ನಿಮ್ಮ ಹೊಲಕ್ಕೆ ಹಾಕೋಕ್ಕಿಂತ ಮುಂಚೆ ಒಂದು ಕೆಲಸ ನೀವು ಮಾಡ್ರಿ, ನಿಮ್ಮ ಮಣ್ಣಿನ ಪರೀಕ್ಷೆನ ಮಾಡಕ ಪ್ರಯತ್ನ ಮಾಡ್ರಿ. ಮಾಡಂಗಿಲ್ಲ ಅಂತ ನನಗೂ ಗೊತ್ತೈತಿ. ಅಟ್ಲೀಸ್ಟ್ ಒಂದ್ಸರ್ತಿ ಟ್ರೈ ಮಾಡ್ರಿ. ನಿಮ್ಮ ಮಣ್ಣಲ್ಲಿರುವಂಥ ನ್ಯೂಟ್ರಿಷನ್ಸ್ ಯಾವ್ದು ಕಡಿಮೆ ಐತಿ ಯಾವ್ದು ಹೆಚ್ಚಾಗೈತಿ ಅನ್ನೋದನ್ನ ಮೊದಲು ತಿಳ್ಕೊರಿ. ಅದ್ರ ತಕ್ಕಂತೆ ನೀವು ಹೊರಗಿನ ಆರ್ಗ್ಯಾನಿಕ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ತಗೊಂಬಂದ ನೀವೇನಾದ್ರೂ ಕೊಟ್ರಂದ್ರೆ ಭಾಳ ಹೆಲ್ಪ್ ಆದಿದ್ದು ದೋಸ್ತ, ನಿಮ್ಮ ಹೊಲದಲ್ಲಿರುವಂಥ ಸಸಿಗಳಿಗೆ ಚೆನ್ನಾಗಿ ಗ್ರೋ ಆಗಕ. ಇದಷ್ಟ ಅಲ್ಲ ದೋಸ್ತ, ನಿಮ್ಮ ಹೊಲ ಲಾಂಗ್ ಟರ್ಮ್ದಾಗ ನೀವು ಅಷ್ಟ ಅಲ್ಲ ನಿಮ್ಮ ಮೊಮ್ಮಕ್ಕಳವರೆಗೂ ಕೂಡ ಫಲವತ್ತತೆಯಾಗಿ ಇರಬೇಕಾಯ್ತಂದ್ರೆ ಹೊಲಕ್ಕೆ ಏನು ಬೇಕು ನೋಡು ಅದನ್ನು ನಾವು ಕೊಡುವಂಥ ಪ್ರಯತ್ನ ಆಗಬೇಕು. ಅಂಗಡಿಯಾಗ ಸಿಗ್ತಾವತ್ತೆ ಹೇಳಿ ಕೆಮಿಕಲ್ ನಾವು ದಡ ತಗೊಂಬಂದು ಹಾಕೋತಿದ್ದು ಅಂದ್ರೆ ಹೊಲ ಒಂದಿನ ಬಂಜರ್ ಆಗುವಂಥ ಸಾಧ್ಯತೆ ಇರ್ತೈತಿ. ಯಾಕಂದ್ರೆ ನಮಗೆ ಗೊತ್ತಲ್ಲ ನಮಗೆ ಅದಕ್ಕೆ ಏನು ಬೇಕಾಗಿತ್ತು ತಂದ ತಿಳ್ಕೊಳ್ದನ ನಾವು ತಂದು ಒಯ್ಯಾಕ್ದೆವು. ಹಂಗೆ ಆಗಬಾರ್ದು. ಅಟ್ಲೀಸ್ಟ್ ವರ್ಷದಾಗ ಒಂದ್ಸರ್ತಿ ನೀವು ಮಣ್ಣಿನ ಪರೀಕ್ಷೆನ ಮಾಡಿಸ್ಬೇಕು. ಭಾಳ ಏನು ಖರ್ಚು ಬರಂಗಿಲ್ಲ ದೋಸ್ತ. ಮಣ್ಣಿನ ಪರೀಕ್ಷೆ ಮಾಡಿಸ್ರಿ, ಏನು ಕಡಿಮೆ ಬಿದ್ದಿತ್ತು ಅನ್ನೋದು ತಿಳ್ಕೊಂಡ ಕೆಮಿಕಲ್ಗಳನ್ನ ತೊಗೊಂಬಂದು ಹಾಕ್ರಿ. ಅದ ನಿಮಗೂ ಕೂಡ ಮತ್ತು ನಿಮ್ಮ ಹೊಲಕ್ಕೂ ಕೂಡ ಭಾಳ ಬೆನಿಫಿಟ್ ಆಗ್ತೈತಿ ದೋಸ್ತ. ಇದಷ್ಟಾಗಿತ್ತು ನನ್ನ ಸೈಡ್ದಿಂದ. ಸಪೋಸ್ ನೀವೇನಾದರೂ ಬಿತ್ತನೆ ಕೆಲಸ ಮಾಡೋಕ್ಕಿಂತ ಮೊದಲು ಕೆಮಿಕಲ್ಗಳ ಬಗ್ಗೆ ತಿಳ್ಕೊಂಡ ಹಾಕಿದ್ರಿಂದ ನೀವು ಬಿತ್ತನೆ ಮಾಡಿರುವಂಥ ಬೀಜ ಜಬರ್ದಸ್ತಾಗಿ ಗ್ರೋ ಆಗ್ತೈತಿ, ಅದರಿಂದ ಬೆಳೆ ಕೂಡ ಚೆನ್ನಾಗಿ ಬರ್ತೈತಿ. ಸೊ ಇದಷ್ಟಾಗಿತ್ತು ಈ ವಿಡಿಯೋದಾಗ ದೋಸ್ತ. ಇನ್ಫಾರ್ಮೇಶನ್ ನಿಮ್ಗೆಲ್ಲರೂ ಚಲೋ ಅನಿಸ್ತಂದ್ರೆ ಮರ್ಯಾದೆ ಒಂದು ಲೈಕ್ ಕೊಡ್ರಿ. ನನಗೆ ಗೊತ್ತಾಗ್ತೈತಿ ಇನ್ಫಾರ್ಮೇಶನ್ ನಿಮ್ಗೆ ಚಲೋ ಅನ್ಸೈತೆ ಅಂತಂದ. ಇಲ್ಲಿವರೆಗೂ ಬಂದೇರಿ ಅಂದ್ರೆ ನೀವು ಸಮ್ವೇರ್ ಎಲ್ಲರೇ ನಮ್ಮ ಚಾನೆಲ್ನ ಲೈಕು ಮಾಡ್ತಿರ್ಬೋದು. ಹಂಗೆಲ್ಲರೇ ಆಗಿತ್ತಂದ್ರೆ ಮರ್ಯಾದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ. ಸಿಗ್ದೇನು ಮತ್ತೊಂದು ವಿಡಿಯೋದಾಗ ಮತ್ತೊಂದು ಟಾಪಿಕ್ ಬಗ್ಗೆ ನಿಮ್ಮ ಮುಂದೆ. ಅಲ್ಲಿ ತನಕ ನಮಸ್ತೆ.